ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ಸಂಸ್ಥೆಯು 20 ವರ್ಷ ಪೂರೈಸಿರುವ ಶುಭ ಸಂದರ್ಭದಲ್ಲಿ ವಿಂಶತಿ ಸಂಭ್ರಮ 2023-24 ವರ್ತಕರ ಗ್ರಾಹಕರ ಮಹಾಸಮಾಗಮವು ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ಸೆಪ್ಟೆಂಬರ್ 20ರಿಂದ 22ರವರೆಗೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಸೆಪ್ಟೆಂಬರ್ 20ರಂದು ರೋಟರಿ ಕ್ಲಬ್ ಬಂಟ್ವಾಳ ಟೌನ್ ಸಂಯೋಜನೆಯಲ್ಲಿ ನಡೆದ ಆರೋಗ್ಯ ತಪಾಸಣೆ ಹಾಗೂ ದಿವ್ಯಾಂಗರ ಸಮಸ್ಯೆಗಳು ಜಾಗೃತಿ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ನ ಜಿಲ್ಲಾ ಮಾಜಿ ಕಾರ್ಯದರ್ಶಿ ಕೆ ನಾರಾಯಣ ಹೆಗ್ಡೆ ಶುಕ್ರವಾರ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರೋಗ ಬಂದ ಬಳಿಕ ಚಿಕಿತ್ಸೆ ನೀಡುವ ಬದಲು ರೋಗ ಬರುವ ಮೊದಲೇ ಆರೋಗ್ಯದ ಬಗ್ಗೆ ಮುಂಜಾಗ್ರತೆ ವಹಿಸುವುದು ಹೆಚ್ಚು ಸೂಕ್ತ. ಈ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಹಾಗೂ ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘ ಕಾರ್ಯೋನ್ಮುಖವಾಗಿರುವುದು ಅಭಿನಂದನೀಯ ಎಂದು ತಿಳಿಸಿದರು. ಪ್ರತಿ ವರ್ಷ ಈ ವರ್ಷ ಕೂಡ ಕಿಶೋರ್ ಕುಮಾರ್ ಅವರು ತುಂಬ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘ ಹಾಗೆ ತಾಲೂಕು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರ ಸಹಕಾರದೊಂದಿಗೆ ಈ ಒಂದು ಆರೋಗ್ಯ ತಪಾಸಣೆ ಮತ್ತು ದಿವ್ಯಾಂಗರ ಸಮಸ್ಯೆಗಳು ಇದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಸದುಪಯೋಗವನ್ನು ಎಲ್ಲರೂ ಪಡೆಯಿರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇನೆ. ಯಾವಾಗಲೂ ಒಂದು ಹೇಳಿಕೆ ಇದೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ. ಕಾಯಿಲೆ ಬಂದ ನಂತರ ಅದನ್ನು ಟ್ರೀಟ್ಮೆಂಟ್ ಕೊಡುವುದಕ್ಕಿಂತ ಬರುವ ಮೊದಲೇ ನಾವು ಕಂಡುಹಿಡಿದರೆ ಬಹಳ ಉತ್ತಮ. ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿದ್ದಂತಹ ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷ ಸುಭಾಷ್ ಚಂದ್ರ ಜೈನ್ ಗೃಹೋಪಯೋಗಿ ವಸ್ತುಗಳ ಮಾರಾಟ ಹಾಗೂ ತಿಂಡಿ ತಿನಿಸುಗಳ ಮಹಾಮೇಳ ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಇದರ ಒಟ್ಟು 13 ಶಾಖೆಗಳಿದ್ದು ಅಲ್ಲಲ್ಲಿ ನಮ್ಮ ಶಾಖೆಗಳಲ್ಲಿ ಗ್ರಾಹಕ ಸಮಾವೇಶವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ತಾಲೂಕು ಮಟ್ಟದಲ್ಲಿ ಇದ್ದಂಥ ಈ ಒಂದು ಸಂಸ್ಥೆ ಈಗಾಗಲೇ ಜಿಲ್ಲಾ ಮಟ್ಟಕ್ಕೆ ವಿಸ್ತರಿಸಿ ಬೆಳ್ತಂಗಡಿ ತಾಲೂಕಿನ ಕಲ್ಲೇರಿಯಲ್ಲಿ ಹಾಗೂ ಮೂಡುಬಿದಿರೆಯ ಅಲಂಗಾರಿನಲ್ಲಿ ಶಾಖೆಗಳನ್ನು ತೆರೆಯುವ ಮೂಲಕ ನಾವು ಜಿಲ್ಲಾ ಕಾರ್ಯವ್ಯಾಪ್ತಿಗೆ ಈಗಾಗಲೇ ಪದಾರ್ಪಣೆ ಮಾಡಿದ್ದೇವೆ. ಮುಂದಿನ ಸಾರಿಗೆ ಮಂಗಳೂರು ತಾಲೂಕು ಮತ್ತು ಪುತ್ತೂರು ತಾಲೂಕಿಗೆ ನಮ್ಮ ಶಾಖೆಗಳನ್ನು ತೆರೆಯುವ ಮೂಲಕ ನಮ್ಮ ವ್ಯವಹಾರವನ್ನು ವೃದ್ಧಿಸಿದಲ್ಲಿ ಈಗಾಗಲೇ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ವಿಂಶತಿ ಸಂಭ್ರಮ ಕಾರ್ಯಕ್ರಮ 2023 ಡಿಸೆಂಬರ್ ತಿಂಗಳಲ್ಲಿ ಆರಂಭಗೊಂಡು ಈಗಾಗಲೇ ಗ್ರಾಹಕ ಸಮಾವೇಶವನ್ನು ಪೂರೈಸಿಕೊಂಡು ತದನಂತರ ನಮ್ಮ ಸಂಸ್ಥೆಯಲ್ಲಿ ಯುವಕರು ಕೂಡ ಜಾಸ್ತಿ ನಮ್ಮೊಟ್ಟಿಗೆ ಕೂಡಿಕೊಳ್ಬೇಕು, ವ್ಯವಹಾರವನ್ನು ವೃದ್ಧಿ ಮಾಡಬೇಕು, ಸಹಕಾರಿ ರಂಗದಲ್ಲಿ ಯುವಕರು ಪಾಲ್ಗೊಳ್ಳಬೇಕೆಂಬ ದೃಷ್ಟಿಯಿಂದ ಈ ಭಾಗದ ನಮ್ಮ ಎಲ್ಲ ಶಾಖೆಗಳಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಗ್ರಾಹಕರಿಗೆ ಒಂದು ಖುಷಿ ಕೊಡುವಂಥ ಒಂದು ರೋಟರಿ ಕ್ಲಬ್ ಬಂಟ್ವಾಳ ಟೌನ್ನ ಅಧ್ಯಕ್ಷ ಕಿಶೋರ್ ಕುಮಾರ್ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 100 ವರ್ಷಗಳ ಒಂದು ಇತಿಹಾಸ ಇದೆ. 100 ವರ್ಷಗಳಲ್ಲಿ ಗ್ರಾಹಕರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ 100 ವರ್ಷ ಸಾಧನೆಗೈದಂತಹ ಸಹಕಾರಿ ಬ್ಯಾಂಕ್ಗಳಲ್ಲಿ ಗೋಕರ್ಣನಾಥ ಬ್ಯಾಂಕ್ ಆಗಲಿ, ಮಿಲಾಗ್ರೆಸ್ ಬ್ಯಾಂಕ್ ಆಗಲಿ 100 ವರ್ಷಗಳನ್ನು ದಾಟಿ ಸಾರ್ವಜನಿಕ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹೀಗಿರುವಾಗ ನಾವು ಒಂದು ಹೊಸ ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡಿ ಅದನ್ನು ವರ್ತಕರ ಜೊತೆ ಹಾಗೂ ಜನಸಾಮಾನ್ಯರ ಜೊತೆ ಅದನ್ನು ನಾವು ಬಳಕೆ ಮಾಡುವಲ್ಲಿ 20 ವರ್ಷದಿಂದ ಸತತವಾಗಿ ಗ್ರಾಹಕರೊಂದಿಗೆ ನಿರಂತರ ಸಂಪರ್ಕವನ್ನು ನಿರ್ಮಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ 13 ಶಾಖೆಗಳನ್ನು ಮಾಡಿಕೊಂಡು ಯಶಸ್ವಿಯಾಗಿ ಮಾಡಿಕೊಂಡು ಬಂದು ಇದೀಗ 20ನೇ ವರ್ಷಕ್ಕೆ ಪಾದಾರ್ಪಣೆ. ಬಿಸಿ ರೋಡಿನ ವಿಕಾಸಂ ಸೇವಾ ಫೌಂಡೇಶನ್ನ ನಿರ್ದೇಶಕ ಗಣೇಶ್ ಭಟ್ ವಾರಣಾಸಿ ದಿವ್ಯಾಂಗರ ಸಮಸ್ಯೆಗಳ ಜಾಗೃತಿ ಕಾರ್ಯಕ್ರಮದ ಮಾಹಿತಿ ನೀಡಿದರು. ಸಂಘದ ಉಪಾಧ್ಯಕ್ಷ ಮಂಜುನಾಥ ರೈ, ಪುರಸಭಾ ಸದಸ್ಯ ಹರಿಪ್ರಸಾದ್ ಬಂಡಾರಿಬೆಟ್ಟು, ರೋಟರಿ ಕ್ಲಬ್ನ ಮಾಜಿ ಸಹಾಯಕ ಗವರ್ನರ್ ರಾಘವೇಂದ್ರ ಭಟ್, ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಜಿತ್ ಕುಮಾರ್ ಜೈನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಕಾರ್ಯಕ್ರಮ ಸಂಯೋಜಕ ಸಂಘದ ನಿರ್ದೇಶಕ ನಾರಾಯಣ ಸಿ ಪೆರ್ನೆ ಸ್ವಾಗತಿಸಿದರು. ನಿರ್ದೇಶಕರಾದ ಡಾ ಸುದೀಪ್ ಕುಮಾರ್ ಜೈನ್ ವಂದಿಸಿದರು. ಸುಧಾಕರ್ ಸಾಲ್ಯನ್ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ರೋಟರಿ ಕ್ಲಬ್ ಬಂಟ್ವಾಳ ಸಂಯೋಜನೆಯಲ್ಲಿ ಬಂಟ್ವಾಳ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಆರೋಗ್ಯ ತಪಾಸಣೆ ನಡೆಯಿತು. ಸೆಪ್ಟೆಂಬರ್ 21ರಂದು ವಿಂಶತಿ ಸಂಭ್ರಮ ಸದಸ್ಯರ ಸಭಾ ಕಾರ್ಯಕ್ರಮವನ್ನು ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 ವರ್ತಕರ ವಿವಿಧೋದ್ದೇಶ ಸಂಸ್ಥೆಗಳಿವೆ. ಎಲ್ಲಾ ಸಹಕಾರಿ ಸಂಘಗಳು ಜನರ ಬಳಿಗೆ ತೆರಳಿ ಶಾಖೆಯನ್ನು ತೆರೆದು ಸೇವೆ ಕೊಡುವಂತಹ ಕೆಲಸ ಮಾಡುತ್ತಿದೆ. ಸಹಕಾರಿ ಕ್ಷೇತ್ರದತ್ತ ಜನರು ಒಲವು ತೋರಿಸುತ್ತಿದ್ದಾರೆ ಎಂದರು. ಆ ದಿವಸ ನಮ್ಮ ಉಡಿಯೂರಿನ ಗುರುದೇವಾನಂದ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಪ್ರಾರಂಭವಾದಂಥ ಈ ಸಂಘ ಇವತ್ತು ಸುಳ್ಯವನ್ನು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದೆ. ಇವತ್ತು ನಮ್ಮ ಮೋಹನದಾಸ್ ಸ್ವಾಮೀಜಿಯವರು ಒಳ್ಳೆಯ ಆಶೀರ್ವಾದವನ್ನು ಮಾಡಿದ್ದಾರೆ. ಇದು ಬೆಳೀತದೆ ಅಂತ ಹೇಳಲಿಕ್ಕೆ ನಮ್ಗೆ ಭಾಳ ಸಂತೋಷ. 20 ವರ್ಷಗಳ ಅವಧಿಯಲ್ಲಿ 13 ಶಾಖೆಯನ್ನು ಮಾಡಿಕೊಂಡು 70 ಕೋಟಿ ಠೇವಣಾತಿಯನ್ನು ಮಾಡಿಕೊಂಡು 75 ಕೋಟಿಗಳ ವ್ಯವಹಾರವನ್ನು ಮಾಡಿಕೊಂಡು 13% ಡಿವಿಡೆಂಟನ್ನು ಕೊಡ್ತಾ ಈ ಸಂಸ್ಥೆ ಬಲಾಢ್ಯಾಗಿ ಬೆಳೆದಿದೆ. ಸುಮಾರು 19 ವರ್ಷಗಳ ಕಾಲ ಇವತ್ತಿನ ಈ ಸಭೆಯ ಸಂಸ್ಥೆಯ ಅಧ್ಯಕ್ಷರಾದಂಥ ಸುಭಾಷ್ ಚಂದ್ರ ಜೈನ್ರವರು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸದಲ್ಲಿ ಸಹಕಾರಿ ಸಂಸ್ಥೆಗಳು ಜನರ ಹತ್ತಿರ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗಿನ ತವರೂರು ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ದೇಶದಲ್ಲಿ ಅತಿ ಹೆಚ್ಚು ವಾಣಿಜ್ಯ ಬ್ಯಾಂಕ್ಗಳು ಇದ್ದಂಥ ಒಂದು ಜಿಲ್ಲೆ ಇದ್ದರೆ ಅದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಸಂತೋಷ ಪಡ್ತಿತ್ತು. ಆದರೆ ಇವತ್ತು ಏನಾಗಿದೆ ಹೇಳಿದರೆ, ವಿಜಯ ಬ್ಯಾಂಕ್ ಕಾಣ್ತಾ ಇಲ್ಲ, ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ಕಾರ್ಪೊರೇಷನ್ ಇಲ್ಲ, ಎಲ್ಲಿ ಹೋಗಿದೆ ಹೇಳಿದರೆ ಗೊತ್ತಾಗಿದ್ದಾರೆ, ವಿಲೀನಗೊಳ್ತಾ ಇದ್ದಾರೆ. ವಿಲೀನಗೊಂಡು ಅವರು ಜನರಿಂದ ದೂರ ಆಗ್ತಾ ಇದ್ದಾರೆ. ನಾವು ಹಾಗಲ್ಲ. ಇವತ್ತು 20 ವರ್ಷಗಳ ಹಿಂದೆ ಒಂದು ಶಾಖೆಯಿಂದ ಪ್ರಾರಂಭ ಆದಂಥ ಈ ಸಹಕಾರಿ ಸಂಸ್ಥೆ ಇವತ್ತು 13 ಶಾಖೆ ಹೊಂದಿದೆ. ಶ್ರೀಧಾಮ ಮಾಣಿಲ ಕ್ಷೇತ್ರದ ಪರಮಪೂಜ್ಯ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು. ಭಾಳಷ್ಟು ಆ ಸಂಕಷ್ಟದ ದಿವಸದಲ್ಲಿ ವರ್ತಕರಿಗೆ ವ್ಯಾವಹಾರಿಕವಾಗಿ ಮುಂದುವರಿಲಿಕ್ಕೆ ಆರ್ಥಿಕ ಪ್ರಬುದ್ಧತೆ ಇಲ್ಲದಂಥ ಕಾಲದಲ್ಲಿ ಇದನ್ನು ಕಟ್ಟಿ ಬೆಳೆಸಿದಂಥ ಸುಭಾಷ್ ಚಂದ್ರ ಜೈನ್ ಅವರಿಗೆ ಮತ್ತು ಅವರ ಎಲ್ಲ ಕಾರ್ಯಪ್ರವರ್ತರಿಗೆ, ಅವರ ಜೊತೆಯಲ್ಲಿ ಕೈ ಜೋಡಿಸಿದವರಿಗೆ ಇನ್ನಷ್ಟು ಭಗವಂತ ಶಕ್ತಿ ಕೊಡಲಿ. ಆ ಮೂಲಕ ಸಮಾಜದಲ್ಲಿ ಒಳ್ಳೆಯ ಚಿಂತನಾಶೀಲ ಮನೋಭಾವ ಬೆಳಗಿ ಬರಲಿ ಅಂತ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ಕಳೆದ 20 ವರ್ಷದಲ್ಲಿ ಎಷ್ಟೋ ಹೇಳುಬೇಳುಗಳನ್ನು, ಎಷ್ಟೋ ಸಂದಿಗ್ಧ ಪರಿಸ್ಥಿತಿಗಳನ್ನು ನಿಭಾಯಿಸಿಕೊಂಡು ಇವತ್ತು ಒಂದು ಇತಿಹಾಸ ಪುಟದಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನ ವರ್ತಕರ ಸಂಘ ಒಂದು ಒಳ್ಳೆಯ ಆದರ್ಶವನ್ನು ಸಮಾಜಕ್ಕೆ ಕೊಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಪೂರ್ವಕಾಲದ ಅಂದಿನ ವ್ಯಾವಹಾರಿಕವಾದಂಥ ವ್ಯವಹಾರ ಕ್ಷೇತ್ರಗಳು ಇವತ್ತು ಭಾಳಷ್ಟು ಸ್ಪರ್ಧಾ ಕಾಲದಲ್ಲಿ ಭಾಳಷ್ಟು ಪೈಪೋಟಿಯನ್ನು ಮಾಡತಕ್ಕಂಥ ಈ ಕಾಲ ಪರಿಸ್ಥಿತಿಯಲ್ಲಿ ವರ್ತಕರಲ್ಲಿ ಮತ್ತು ಗ್ರಾಹಕರಲ್ಲಿ ಒಂದು ಸಹಭಾಗಿತ್ವದ ಸಮಾಲೋಚನೆಯನ್ನು ಮಾಡಿಕೊಂಡು ಆ ಮನೋಭಾವವನ್ನು ಮಾನಸಿಕವಾಗಿ ಎಲ್ಲರೂ ಪಡಿಬೇಕು. ಆ ಮೂಲಕ ವ್ಯಾವಹಾರಿಕವಾದಂಥ ವ್ಯವಹಾರ ಕ್ಷೇತ್ರದಲ್ಲಿ ಇನ್ನಷ್ಟು ಸಮೃದ್ಧಿಯನ್ನು ಈ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಹಕಾರಿ ರಂಗದಲ್ಲಿ ಭಾಳಷ್ಟು ಪ್ರಬಲವಾದಂಥ ಆರ್ಥಿಕ ವ್ಯವಸ್ಥೆಯನ್ನು ಗಟ್ಟಿ ಮಾಡಿಕೊಂಡು ಬಂದಿದ್ದರು. ಇವತ್ತು ಮಾನಸಿಕವಾಗಿ ನಾವೆಲ್ಲರೂ ಯೋಚಿಸಬೇಕಾದಂಥ ಒಂದು ದೊಡ್ಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಇದೆ. ನಮ್ಮ ಆರ್ಥಿಕ ವ್ಯವಸ್ಥೆಯ ಸುಧಾರಣೆಯೊಂದಿಗೆ ಭಾಳಷ್ಟು ಜನಸಾಮಾನ್ಯನ ಬದುಕಿಗೂ ಸ್ವಉದ್ಯೋಗವನ್ನು ಮಾಡತಕ್ಕಂಥ ಅವಕಾಶಗಳನ್ನು ಮತ್ತು ಚಿಕ್ಕ ಚಿಕ್ಕ ಗುಡಿ ಕೈಗಾರಿಕೆಗಳನ್ನು ನಡೆಸ್ತಕ್ಕಂಥ ಆ ಕಾರ್ಯವ್ಯಾಪ್ತಿಯಲ್ಲಿ ಸಹಕಾರಿ ರಂಗದ ಕೃಷಿ ಸಂಪನ್ಮೂಲದ ಜೊತೆಯಲ್ಲಿ ಕೃಷಿ ಬಳಕೆಗೆ ಸುವಸ್ತುಗಳನ್ನು, ಯಂತ್ರಗಳನ್ನು ನವೀಕರಣಗೊಳಿಸ್ತಕ್ಕಂಥ ಎಲ್ಲ ಕಾರ್ಯಪ್ರವೃತ್ತಿಯಲ್ಲಿ ಸಹಕಾರಿ ರಂಗ ಒಂದು ಉಜ್ವಲವಾದಂಥ ಭವಿಷ್ಯತ್ತನ್ನು ಸಮಾಜದಲ್ಲಿ ಕೊಟ್ಟಿದೆ. ಅದನ್ನೆಲ್ಲ ನಾವು ಅರ್ಥಕೊಂಡು
ಇನ್ನು ಮುಂದೆಯೂ ಕೂಡ ಈ ಕಾರ್ಯವ್ಯಾಪ್ತಿಯಲ್ಲಿ ಬೆಳಗಿಸ್ತಕ್ಕಂಥ ಅವಕಾಶದಲ್ಲಿ ನಾವೆಲ್ಲರೂ ಸದ್ಗುಣಶೀಲರಾಗಿ ಭಾಳಷ್ಟು ಪೈಪೋಟಿಗಳಿರತಕ್ಕಂಥ ಈ ಕಾಲ ಪರಿಸ್ಥಿತಿಯಲ್ಲಿ ಜಾತಿಯ ಸಂಘರ್ಷದಲ್ಲಿ ಮಾನವೀಯ ಮೌಲ್ಯಗಳನ್ನು ಹದಗೆಡತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕಾದಂಥ ಅವಶ್ಯಕತೆಗಳು ಇವತ್ತು ಸಮಾಜದಲ್ಲಿದೆ. ಸಾಮರಸ್ಯದೊಂದಿಗೆ ಈ ದೇಶದ ಆರ್ಥಿಕ ವ್ಯವಸ್ಥೆ ಸುದೃಢವಾದಂಥ ಸ್ವಉದ್ಯೋಗ ಮತ್ತು ದೊಡ್ಡ ದೊಡ್ಡ ಉದ್ಯಮಶೀಲವಾದಂಥ ವ್ಯವಹಾರ ಸ್ಥಿತಿಯಲ್ಲಿ ಇವತ್ತು ಆರ್ಥಿಕ ಸಮೃದ್ಧಿಯನ್ನು ಒದಗಿಕೊಡಬೇಕು. ಅದರ ಜೊತೆಯಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನೀಗಿಸ್ತಕ್ಕಂಥ ಪ್ರವೃತ್ತಿಯಲ್ಲಿ ಸಹಕಾರಿ ರಂಗದಲ್ಲಿ ಭಾಳಷ್ಟು ಸಾಧನೆಗಳಾಗಿದೆ ಅಂತ ನಾವು ಎಲ್ಲರೂ ಯೋಚನೆ ಮಾಡಬೇಕು. ಮಾಜಿ ಸಚಿವ ರಮಾನಾಥ ರೈ ಅವರು ಅಶಕ್ತರಿಗೆ ಸಹಾಯಧನ ವಿತರಿಸಿದರು. ಈ ಸಂದರ್ಭದಲ್ಲಿ ಸಹಕಾರಿ ಸಂಘದ ಉಪನಿಬಂಧಕರಾದ ಎಚ್ಎನ್ ರಮೇಶ್, ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾದ ಸುಧೀರ್ ಕುಮಾರ್ ಜೆ, ಧವಳ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಸುದರ್ಶನ್ ಜೈನ್, ಬಂಟ್ವಾಳ ಪುರಸಭೆಯ ಅಧ್ಯಕ್ಷರಾದ ವಾಸು ಪೂಜಾರಿ, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬೇಬಿ ಕುಂದರ್, ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಜೈನ್, ಪಾಣೆಮಂಗಳೂರು ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ನಾಗೇಶ್ ಕಲ್ಲಡ್ಕ, ಬಂಟ್ವಾಳ ಕೆಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಸುರೇಶ್ ಕುಲಾಲ್, ಬಂಟ್ವಾಳ ಸಾರ್ವಜನಿಕ ಉದ್ಯೋಗಸ್ಥರ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೆ ಜಯಂತ್ ನಾಯಕ್, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್, ರಾಜ್ಯ ಸರ್ಕಾರಿ ನೌಕರರ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಯಕೀರ್ತಿ ಜೈನ್, ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ರಮೇಶ್ ನಾಯಕ್ ರಾಯಿ, ಬಂಟ್ವಾಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಪದ್ಮನಾಭ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 22ರಂದು ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಬಂಟ್ವಾಳ ವಿಂಶತಿ ಸಂಭ್ರಮದ ಪ್ರಯುಕ್ತ ಸಂಘದ ಆಶ್ರಯದಲ್ಲಿ ಹಾಗೂ ತುಳುಕೂಟ ಬಂಟ್ವಾಳ ಇದರ ಸಂಯೋಜನೆಯಲ್ಲಿ ನಡೆದ ಶ್ರೀ ಕೃಷ್ಣ ವೇಷ ಸ್ಪರ್ಧೆ 2024 ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮದಲ್ಲಿ ಈ ಬಾರಿ ಪ್ರಾಯೋಗಿಕವಾಗಿ ನಡೆಸಿದ ಶ್ರೀಕೃಷ್ಣ ವೇಷ ಸ್ಪರ್ಧೆ ಯಶಸ್ವಿಯಾಗಿ ನಡೆದಿದ್ದು, ಮುಂದಿನ ವರ್ಷ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ಬಂಟ್ವಾಳ ತುಳುಕೂಟದ ಅಧ್ಯಕ್ಷ ಸುದರ್ಶನ್ ಜೈನ್ ಹೇಳಿದರು. ನಿರ್ದೇಶಕ ಮಂಡಳಿಗೆ ಪ್ರಥಮವಾದ ತುಳುಕೂಟ ಬಂಟ್ವಾಳ ಆದಿತ್ತು ಸಾರ್ವಜನಿಕರ ಪರವಾದ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂದರ್ಭಗಳು ವಿಶಂತಿ ಕಾರ್ಯಕ್ರಮ ಯಶಸ್ವಿ ಆಯ್ಕೆ ನನಾದ ಕಾರ್ಯಕ್ರಮ ಮಾಡೋದು ಈಗ ಮಾರ್ಗದರ್ಶನ ತಾಲೂಕದ ಜನಕುಲಿಗೆ ಸಹಕಾರಿ ಇಪ್ಪಡ ಬಂದು ಕೇಳಿಬಂದು ನನಗೆ ಈ ತುಳುಕೂಟದ ಕಾರ್ಯಕ್ರಮ ನೆತ್ತು ಒಟ್ಟು ದಿವಂದ ಬಹುಶಃ ಮಲ್ಲ ಬೆಂಡಾಲುಂಡು ಐತೊಟ್ಟು ದಿವಾಕರ ದಾಸೈತ ನಿರ್ದೇಶಕರೇ ಅದನ್ನ ಆಶೆ ಇರ್ತದೆ ಬೇರೆ ಕಾರ್ಯಕ್ರಮ ಈಗ ತುಳುಕೂಟ ಲೆಕ್ಕೊಡು ಮಂತ್ರಿನಾಗ ಈ ಕೃಷ್ಣ ವೇಷ ಸ್ಪರ್ಧೆ ದಿವಲ್ಗ ಜವಾಬ್ದಾರಿ ಕೂಡ ಈಗಲೇ ದಿವಾಕರ ದಾಸರೇ ಬಾರಿ ಅದು ಪುರುಳುಡು ಮಂತ್ರಿ ಎಂಕಲು ಸಂಪೂರ್ಣ ಎಂಕಲು ಇಚ್ಛೆ ಪಟ್ಟಣಿಗೆ ಈಗಲೊಟ್ಟು ಗುಲ್ಲಾಬಣ್ಣ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯ ದೇವಪ್ಪ ಕುಲಾಲ್ ಪಂಜಿಕಲ್ಲು ಅವರನ್ನು ಗೌರವಿಸಲಾಯಿತು. ಕೃಷ್ಣವೇಷ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ವೇದಿಕೆಯಲ್ಲಿ ತುಳುಕೂಟದ ಉಪಾಧ್ಯಕ್ಷ ಸೀತಾರಾಮ ಶೆಟ್ಟಿ ಸಜೀಪ, ಕಾರ್ಯಕ್ರಮ ಸಂಯೋಜಕ ದಿವಾಕರ್ ದಾಸ್, ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಜಿತ್ ಕುಮಾರ್ ಜೈನ್ ಉಪಸ್ಥಿತರಿದ್ದರು. ತೀರ್ಪುಗಾರರ ಪರವಾಗಿ ರವೀಂದ್ರ ಕುಕ್ಕಾಜೆ ಮಾತನಾಡಿದರು. ದಕ್ಷಿಣ ಕನ್ನಡ ವರ್ತಕರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಸುಭಾಷ್ ಚಂದ್ರ ಜೈನ್ ಸ್ವಾಗತಿಸಿದರು. ತುಳುಕೂಟದ ಅಧ್ಯಕ್ಷ ಎಚ್ಕೆ ನಯನಾಡು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬಂಟ್ವಾಳ.